ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 8th ಕ್ಲಾಸ್ ಸೈನ್ಸ್ ಚಾಪ್ಟರ್ 6 ಫ್ರಿಕ್ಷನ್ ಅಂದರೆ ಘರ್ಷಣೆ, ಇದರಲ್ಲಿ ಡೈರೆಕ್ಟ್ ಮತ್ತು ಈಸಿ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ನಾವು ಸೇಮ್ ಅದೇ ಚಾಪ್ಟ್ರಿಂದ ಇಂಡೈರೆಕ್ಟ್ ಮತ್ತು ಟ್ವಿಸ್ಟೆಡ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ. ಇದು ಇಂಡೈರೆಕ್ಟ್ ಮತ್ತು ಲಾಂಗ್ ಆನ್ಸರ್ಸ್ ಕ್ವಶನ್ಸು. ಇದರಲ್ಲಿ ತುಂಬ ಡಿಫಿಕಲ್ಟ್ ಆಗಿದೆ ಕ್ವಶನ್ ಆ್ಯಂಡ್ ಆನ್ಸರ್ಸು, ಅದನ್ನು ಇವತ್ತು ಡಿಸ್ಕಸ್ ಮಾಡೋಣ. ಓಕೆನಾ? ಲೆಟ್ಸ್ ಸಿ ಸ್ಟಾರ್ಟ್ ದ ಫಸ್ಟ್ ಕ್ವಶನ್. ದ ಫಸ್ಟ್ ಕ್ವಶನ್ ಈಸ್ ಹೌ ಫ್ರಿಕ್ಷನ್ ಆಫ್ ಫೋರ್ಸ್ ಹ್ಯಾಪನ್ಸ್ ಎಕ್ಸ್ಪ್ಲೈನ್. ಹೌ ಫ್ರಿಕ್ಷನ್ ಆಫ್ ಫೋರ್ಸ್ ಹ್ಯಾಪನ್ಸ್ ಎಕ್ಸ್ಪ್ಲೈನ್. ಇದನ್ನು ಕನ್ನಡದಲ್ಲಿ ಏನಂತಾರೆ? ಬಲದ ಘರ್ಷಣೆ ಹೇಗೆ ಸಂಭವಿಸುತ್ತದೆ ವಿವರಿಸಿ. ಓಕೆ, ಬಲದಲ್ಲಿ ಅಂದರೆ ನಾವು ಫೋರ್ಸನ್ನು ಒಂದು ವಸ್ತುವಿನ ಮೇಲೆ ಪ್ರಯೋಗ ಮಾಡಿದಾಗ ಆ ಬಲದಲ್ಲಿ ಘರ್ಷಣೆ ಹೇಗೆ ಉಂಟಾಗುತ್ತೆ, ಫ್ರಿಕ್ಷನ್ ಹೇಗೆ ಉಂಟಾಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕ್ವಶನ್ ಕೇಳಿದ್ದಾರೆ. ಸಿ ದ ಆನ್ಸರ್. ಯು ಸಾ ದಟ್ ಈಸ್ ಯು ಅಪ್ಲೈ ದ ಫೋರ್ಸ್ ಅಲಾಂಗ್ ದ ಲೆಫ್ಟ್, ಫ್ರಿಕ್ಷನ್ ಆ್ಯಕ್ಟ್ಸ್ ಅಲಾಂಗ್ ದ ರೈಟ್. ಹಾಗಂದ್ರೆ ಏನರ್ಥ? ನೀವು ಬಲವನ್ನು ಎಡಭಾಗದಲ್ಲಿ ಪ್ರಯೋಗಿಸಿದ್ರೆ ನಿಮಗೆ ಅದರ ಘರ್ಷಣೆ ಬಲಭಾಗದಲ್ಲಿ ಕಂಡುಬರುತ್ತೆ. ಅದೇ ಥರ ಆಸ್ ಸೇಮ್ ಇಫ್ ಯು ಅಪ್ಲೈ ದ ಫೋರ್ಸ್ ಅಲಾಂಗ್ ದ ರೈಟ್, ದ ಫ್ರಿಕ್ಷನ್ ಆ್ಯಕ್ಟ್ಸ್ ಅಲಾಂಗ್ ದ ಲೆಫ್ಟ್ ಡೈರೆಕ್ಷನ್. ಅದೇ ರೀತಿ ಏನು, ನೀವು ಅದೇ ರೀತಿ ಬಲಭಾಗದಲ್ಲಿ ಬಲವನ್ನು ಪ್ರಯೋಗಿಸಿದ್ರೆ ಅದು ಎಡಭಾಗದಲ್ಲಿ ಘರ್ಷಣೆ ಕಾಣಿಸುತ್ತೆ, ಕಾರ್ಯನಿರ್ವಹಿಸುತ್ತೆ. ಅಂದರೆ ನೀವು ಬಲ ಯಾವ ಕಡೆ ಪ್ರಯೋಗ ಮಾಡ್ತೀರಾ ಅದರ ವಿರುದ್ಧ ದಿಕ್ಕಿನಲ್ಲಿ ಘರ್ಷಣೆ ನಮಗೆ ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ ಬೋತ್ ದ ಕೇಸಸ್ ದ ಫೋರ್ಸ್ ಅಪೋಸಸ್ ದ ಮೋಷನ್ ಆಫ್ ದ ಬುಕ್. ಇಲ್ಲಿ ಬುಕ್ ಅನ್ನೋದು ಒಂದು ಎಕ್ಸಾಂಪಲ್. ಓಕೆನಾ? ಇದನ್ನು ನೀವು ಇಲ್ಲಿ ಎಕ್ಸಾಂಪಲ್ ಅಂತ ಬೇಕಾದರೆ ತಗೋಬೋದು. ಇಲ್ಲಿ ಮೆನ್ಷನ್ ಮಾಡಿಲ್ಲ ನಾನು, ಸಾರಿ. ದಿಸ್ ಇಸ್ ದ ಎಕ್ಸಾಂಪಲ್. In both the cases, the force opposes the motion of the book. The force of friction always opposes the applied force. The force of friction acts between the surface of the book and the surface of the table. ಓಕೆನಾ? ಇಲ್ಲಿ ಬುಕ್ ಮತ್ತು ಟೇಬಲ್ ಅಂತ ತಗೊಂಡ್ರೆ, ಸಾರಿ, ಬುಕ್ ಆ್ಯಂಡ್ ಟೇಬಲ್ ಈಸ್ ದ ಎಕ್ಸಾಂಪಲ್. ಇಲ್ಲಿ ಒಂದು ಟೇಬಲ್ ಮೇಲೆ ಬುಕ್ಕನ್ನು ಇಟ್ಟಿರ್ತೀರ ನೀವು ಅಂತ ಆದರೆ ಅದರ ನಡುವೆ ಹೇಗೆ ಘರ್ಷಣೆ ಉಂಟಾಗುತ್ತೆ ನಾವು ಬಲ ಪ್ರಯೋಗ ಮಾಡಿದಾಗ ಅನ್ನೋದಕ್ಕೆ ಇಲ್ಲಿ ಎಕ್ಸಾಂಪಲ್ಲು. ನೀವು ಯಾವಾಗಲೂ ಈಗ ಒಂದು ಟೇಬಲ್ ಮೇಲೆ ಬುಕ್ ಇಟ್ಟಿರ್ತೀರಾ ಅಂತ ಅಂದರೆ ಎರಡೂ ಸಂದರ್ಭಗಳಲ್ಲಿ ಆ ಪುಸ್ತಕದ ಮೇಲೆ ಚಲನೆ ಏನಾಗುತ್ತೆ, ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಇನ್ ಬೋತ್ ದ ಕೇಸಸ್ ದ ಫೋರ್ಸ್ ಅಪೋಸಸ್ ದ ಮೋಷನ್ ಆಫ್ ದ ಬುಕ್. ಅಂದರೆ ನಾವು ಆ ಬುಕ್ಕದ ಮೇಲೆ ಬಲ ಪ್ರಯೋಗ ಮಾಡಿದಾಗ ಅದು ಚಲನೆಯನ್ನು ವಿರೋಧಿಸುತ್ತೆ. ನೀವು ಆ ಬುಕ್ ಮೇಲೆ ಟೇಬಲ್ ಮೇಲೆ ಹಾಗೆ ಇಟ್ಟಿದ್ರೆ ಬುಕ್ನ ಏನೂ ತೊಂದರೆ ಇಲ್ಲ. ಅದನ್ನು ತಳ್ಳಬೇಕು ಅಂತ ಅಂದರೆ ಆವಾಗ ಅದು ತಳ್ಳೋವಾಗ ಘರ್ಷಣೆ ಉಂಟಾಗುತ್ತೆ. ಬುಕ್ ಮೇಲಿದ್ರೆ ಏನಿಲ್ಲ, ಅದನ್ನು ನಿಮ್ಮ ಕೈಯಿಂದ ತಳ್ತೀರಲ್ವ, ಬಲ ಪ್ರಯೋಗ ಮಾಡ್ತೀರಲ್ವ, ತಳ್ಳಿದ ತಕ್ಷಣ ಅದು ಎಡಭಾಗಕ್ಕೆ ಹೋಗ್ಬೋದು ಇಲ್ಲ ಬಲಭಾಗಕ್ಕೆ ಹೋಗ್ಬೋದು. ಅಂದರೆ ನೀವು ಯಾವ ದಿಕ್ಕಿಗೆ ತಳ್ತೀರಾ ಆ ದಿಕ್ಕಿಗೆ ಹೋಗುತ್ತೆ. ಆ ಸಂದರ್ಭದಲ್ಲಿ ಇಲ್ಲಿ ಘರ್ಷಣೆ ಉಂಟಾಗುತ್ತೆ, ಅದು ಸ್ವಲ್ಪ ವಿರೋಧವನ್ನು ವ್ಯಕ್ತಪಡಿಸುತ್ತೆ ಬುಕ್ಕು ಅಂತ ಹೇಳ್ತಿದ್ದಾರೆ. ದ ಫೋರ್ಸ್ ಆಫ್ ಫ್ರಿಕ್ಷನ್ ಆಲ್ವೇಸ್ ಅಪೋಸಸ್ ದ ಅಪ್ಲೈಡ್ ಫೋರ್ಸ್. ಸಾಮಾನ್ಯವಾಗಿ ಏನು, ಘರ್ಷಣೆಯ ಬಲ ಯಾವಾಗಲೂ ಅನ್ವಯಿಕ ಬಲಕ್ಕೆ ವಿರುದ್ಧವಾಗಿರುತ್ತೆ. ಅಂದರೆ ನೀವು ಯಾವುದಾದ್ರೂ ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಬೇಕು, ಅದರಲ್ಲಿ ಘರ್ಷಣೆ ಉಂಟು ಮಾಡಬೇಕು ಅಂತಾದರೆ ಅದು ಯಾವಾಗಲೂ ವಿರೋಧವನ್ನು ವ್ಯಕ್ತಪಡಿಸುತ್ತೆ, ಅಪೋಸ್ ಮಾಡುತ್ತೆ. ಅಪ್ಲೈಡ್ ಫೋರ್ಸ್ ಅಂದರೆ ಅಪ್ಲೈ ಮಾಡಬೇಕು, ನೀವು ಆ ಬುಕ್ಕನ್ನು ತಳ್ಳಬೇಕು, ಅದ್ರ ಮೇಲೆ ಬಲ ಪ್ರಯೋಗ ಮಾಡಬೇಕು ಅಂತಂದರೆ ಅದು ಸಾಮಾನ್ಯವಾಗಿ ವಿರೋಧವನ್ನು ವ್ಯಕ್ತಪಡಿಸುತ್ತೆ. The force of friction acts between the surface of the book and the surface of the table. ಇಲ್ಲಿ ಬುಕ್ಕು ಮತ್ತು ಟೇಬಲಲ್ಲಿ ಫ್ರಿಕ್ಷನ್ ಯಾವುದ್ರ ಮಧ್ಯೆ ಆಯಿತು? ಸರ್ಫೇಸ್ ಆಫ್ ದ ಬುಕ್. ಆ ಬುಕ್ಕು ಯಾವುದರ ಮೇಲ್ಮೈ ಮೇಲೆ ಇತ್ತು ಅದು, ಮತ್ತು ಸರ್ಫೇಸ್ ಆಫ್ ದ ಟೇಬಲ್, ಆ ಟೇಬಲ್ನ ಮೇಲೆ ಏನಿತ್ತು ವಸ್ತು, ಅವೆರಡರ ನಡುವೆ ಇಲ್ಲಿ ಫ್ರಿಕ್ಷನ್ ನಡೀತು. ಪುಸ್ತಕದ ಮೇಲ್ಮೈ ಮತ್ತು ಮೇಜಿನ ಮೇಲ್ಮೈ ನಡುವೆ ಘರ್ಷಣೆಯ ಬಲವು ಇಲ್ಲಿ ಕಾರ್ಯನಿರ್ವಹಿಸುತ್ತದೆ. ಟೇಬಲ್ ಮೇಲೆ ಪುಸ್ತಕ ಇದೆ, ಪುಸ್ತಕದ ಕೆಳಗೆ ಟೇಬಲ್ ಇದೆ, ಇವೆರಡರ ನಡುವೆ ಏನಾಯಿತು, ಘರ್ಷಣೆ ಉಂಟಾಯಿತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ?
ಈ ರೀತಿ ಘರ್ಷಣೆ ಬಲವನ್ನು ಪ್ರಯೋಗ ಮಾಡಿದಾಗ ಉಂಟಾಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ವಿವರಣೆ ಇದು. ಇದು ಬುಕ್ಕು ಮತ್ತು ಟೇಬಲಲ್ಲಿ ಕೊಟ್ಟಿದ್ದೀನಿ. ನೀವು ಬೇರೆ ವಸ್ತುಗಳ ಮೇಲೆ ಬೇಕಾದ್ರೂ ನೀವು ಟ್ರೈ ಮಾಡ್ಬೋದು. ಎಕ್ಸಾಂಪಲ್ಸ್ನ ಕೊಟ್ಕೊಂಡು ಅದನ್ನು ಟ್ರೈ ಮಾಡಿ ಕಮೆಂಟಲ್ಲಿ ನನಗೆ ತಿಳಿಸಿ. ಓಕೆ, ಲೆಟ್ಸ್ ಸಿ ದ ಸೆಕೆಂಡ್ ಕ್ವಶನ್. ಹೌ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫ್ರಿಕ್ಷನ್ ಎಕ್ಸ್ಪ್ಲೈನ್. ಹಾಗಂದ್ರೆ ಏನರ್ಥ? ಘರ್ಷಣೆಯ ಮೇಲೆ ಪರಿಣಾಮ ಬೀರುವ ಅಂಶಗಳು ಯಾವುವು ವಿವರಿಸಿ. ಅಂದರೆ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಆದಾಗ ಘರ್ಷಣೆ ಉಂಟಾಗುತ್ತೆ ಅಂತ ನಮಗೆ ಆಲ್ರೆಡಿ ಗೊತ್ತಾಗಿದೆ. ಆ ಘರ್ಷಣೆ ಇಂದ ನಮಗೆ ಏನು ಪರಿಣಾಮ ಆಗುತ್ತೆ, ಘರ್ಷಣೆ ಉಂಟಾಗೋದ್ರಿಂದ ಒಂದು ವಸ್ತುವಿನ ಮೇಲೆ ಅದರಿಂದ ಆಗುವಂತಹ ಪರಿಣಾಮಗಳೇನು ಅಂತ ವಿವರಿಸಿ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆನಾ? ಸಿ ದ ಆನ್ಸರ್. ಫಸ್ಟಲ್ಲಿ ಸಾಮಾನ್ಯವಾಗಿ ಘರ್ಷಣೆ ಉಂಟಾದಾಗ ಎರಡೂ ರೀತಿಯಾದಂತಹ ಎಫೆಕ್ಟ್ ಆಗುತ್ತೆ ನಮಗೆ, ಅಂದರೆ ಪರಿಣಾಮ ಉಂಟಾಗುತ್ತೆ. ಒಂದು ಸರ್ಫೇಸ್ ಇರ್ರೆಗ್ಯುಲಾರಿಟೀಸ್, ಇನ್ನೊಂದು ಇಂಟರ್ಲಾಕಿಂಗ್ ಇರ್ರೆಗ್ಯುಲಾರಿಟೀಸ್. ಓಕೆ, ಸರ್ಫೇಸ್ ಇರ್ರೆಗ್ಯುಲಾರಿಟೀಸ್ ಅಂದರೆ ಮೇಲ್ಮೈ ಆಕ್ರಮಣಗಳ ಘರ್ಷಣೆ, ಮೇಲ್ಮೈ ಮೇಲೆ ಘರ್ಷಣೆ ಉಂಟಾಗೋದು. ಇಂಟರ್ಲಾಕಿಂಗ್ ಅಂದರೆ ಅಂತರ ಲಾಕಿಂಗ್ ಘರ್ಷಣೆಗಳು, ಒಳ ಅಂತರ ಬಂದಿ ಲಕ್ಷಣಗಳು ಅಂತ ಕರಿತೀವಿ ಇದನ್ನು. ಓಕೆನಾ? ಇವೆರಡರ ಮೇಲೆ ನಮಗೆ ಪರಿಣಾಮ ಉಂಟಾಗುತ್ತೆ. ಫಸ್ಟ್ ಒನ್ ನೋಡೋಣ. ಸರ್ಫೇಸ್ ಇರ್ರೆಗ್ಯುಲಾರಿಟೀಸ್ ಅಂದರೆ ಮೇಲ್ಮೈ ಮೇಲೆ ಯಾವ ರೀತಿಯಾದಂಥ ಆಕ್ರಮಣಗಳಾಗುತ್ತೆ. ಓಕೆನಾ? ಅಂದರೆ ನೀವು ಒಂದು ವಸ್ತುವನ್ನ ಯಾವುದ್ರ ಮೇಲಾದರೂ ಒಂದು ಇಟ್ಟಿರ್ತೀವಿ ನಾವು, ಅದರಿಂದ ಯಾವ ರೀತಿಯಾದಂಥ ಪರಿಣಾಮ ಉಂಟಾಗುತ್ತೆ ಅಂತ, ಅದನ್ನೇ ಸರ್ಫೇಸ್ ಅಂದರೆ ಮೇಲ್ಮೈ. ಓಕೆ, see, friction is caused by the irregularities on the two surfaces in contact. ಸಾಮಾನ್ಯವಾಗಿ ಘರ್ಷಣೆ ಅನ್ನೋದು ಮೇಲ್ಮೈಗಳ ಮೇಲೆ ಹೆಚ್ಚಾಗಿ ಸಂಭವಿಸುತ್ತೆ. ಯಾವುದು? ಆ ಮೇಲ್ಮೈಯ ಎರಡೂ ಮೇಲ್ಮೈಗಳ ಮೇಲೆ ಈ ಘರ್ಷಣೆ ಅನ್ನೋದು ಉಂಟಾಗುತ್ತೆ. ಸಂಪರ್ಕದಲ್ಲಿರುವ ಎರಡು ಮೇಲ್ಮೈಗಳ ಮೇಲೆ ಕಾಣುವಂತಹ ಘರ್ಷಣೆ ಇದು. Second point, even those surfaces which appear very smooth have a large number of minute irregularities on them. ಹಾಗಂದ್ರೆ ಏನರ್ಥ? ತುಂಬ ನಯವಾಗಿ ಕಾಣುವಂತಹ ಮೇಲ್ಮೈ ಮೇಲೂ ಸಹ ಹೆಚ್ಚಿನ ಘರ್ಷಣೆ ಉಂಟಾಗುವಂತಹ ಸಂದರ್ಭಗಳು ಇರುತ್ತೆ. ನಾವು ನಯವಾಗಿಲ್ಲ, ಅದು ರಫ್ ಆಗಿದೆ, ಒರಟಾಗಿದೆ ಅಂದರೂ ಘರ್ಷಣೆಗಳು ಉಂಟಾಗುತ್ತೆ. ಅದೇ ಥರ ಇವೊಂದು ಸರ್ಫೇಸಸ್ ಅಪಿಯರ್ ವೆರಿ ಸ್ಮೂತ್, ಆ ಮೇಲ್ಮೈಗಳು ನಯವಾಗಿದ್ರೂ ಸಹ ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯ ಘರ್ಷಣೆಗಳು ಉಂಟಾಗುವಂತಹ ಸಾಧ್ಯತೆಯೂ ಇರುತ್ತೆ. ಓಕೆನಾ? ಅದೇ ಥರ ಇರ್ರೆಗ್ಯುಲಾರಿಟೀಸ್ ಆನ್ ದ ಟೂ ಸರ್ಫೇಸಸ್ ಲಾಕ್ ಇನ್ ಟು ದ ಒನ್ ಅನದರ್. ಈ ರೀತಿ ಎರಡೂ ಮೇಲ್ಮೈಗಳ ಮೇಲೆ ಇರ್ರೆಗ್ಯುಲಾರಿಟೀಸ್ ಆಕ್ರಮಗಳಿದ್ದರೆ ಸಹ ಅದು ಲಾಕ್ ಆಗುವಂತಹ, ಒಂದನ್ನೊಂದು ಲಾಕ್ ಮಾಡುವಂತಹ ಚಾನ್ಸಸ್ಸು ಇರುತ್ತೆ. ಅದೇ ಥರ ವೆನ್ ವಿ ಟು ಮೂವ್ ಆನ್ ಎನಿ ಸರ್ಫೇಸಸ್ ದೇರ್ ಆರ್ ಎ ಲಾರ್ಜ್ ನಂಬರ್ ಆಫ್ ಇರ್ರೆಗ್ಯುಲಾರಿಟೀಸ್. ಅದೇ ಥರ ನಾವು ಯಾವುದೇ ಒಂದು ಮೇಲ್ಮೈ ಮೇಲೆ ವಸ್ತುಗಳನ್ನಿಟ್ಟಾಗ ಆ ವಸ್ತುಗಳು ಚಲಿಸಿದಾಗೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ರೆಗ್ಯುಲಾರಿಟೀಸ್ ಅಂದರೆ ಆಕ್ರಮಣಗಳು ನಡೆಯುವಂತಹ ಸಾಧ್ಯತೆಗಳು ಇರುತ್ತೆ. So the force of friction is greater than if a rough surface is involved. ಹಾಗಂದ್ರೆ ಏನರ್ಥ? ಆದ್ದರಿಂದ ಒರಟಾಗಿದ್ರೂ ಘರ್ಷಣೆಯ ಬಲ ಹೆಚ್ಚಾಗುತ್ತೆ, ಮತ್ತು ನಯವಾಗಿದ್ರೂ ಘರ್ಷಣೆಯ ಬಲ ಮೇಲ್ಮೈ ಮೇಲೆ ಉಂಟಾಗ್ತಿರುತ್ತೆ. ಇದು ಎರಡನ್ನೂ ಇದು ಇನ್ವಾಲ್ವ್ ಮಾಡ್ಕೊಂಡಿರುತ್ತೆ, ಅಂದರೆ ಒಳಗೊಂಡಿರುತ್ತೆ. ಅದು ಮೇಲ್ಮೈ ಒರಟಾಗಿರ್ಬೋದು ಅಥವಾ ಸ್ಮೂತ್ ಆಗಿರ್ಬೋದು, ಎರಡರಲ್ಲೂ ಸಹ ಘರ್ಷಣೆಯನ್ನು ಒಳಗೊಂಡಿರುತ್ತೆ. ಓಕೆನಾ? ಇದು ಸರ್ಫೇಸ್ ಇರ್ರೆಗ್ಯುಲಾರಿಟೀಸ್ಗೆ ಎಕ್ಸ್ಪ್ಲನೇಷನ್. ಅದೇ ಥರ ಇಂಟರ್ಲಾಕಿಂಗ್ ಇರ್ರೆಗ್ಯುಲಾರಿಟೀಸ್. ಇಂಟರ್ಲಾಕಿಂಗ್ ಇರ್ರೆಗ್ಯುಲಾರಿಟೀಸ್ ಅಂದರೆ ಅಂತರ್ಬಂದಿ ಆಕ್ರಮಣಗಳು, ಅಂದರೆ ಒಳಗಡೆನೇ ಲಾಕ್ ಆಗೋದು, ಒಳಗಡೆ ಘರ್ಷಣೆ ಉಂಟಾಗೋದು. ಓಕೆನಾ? ಫ್ರಿಕ್ಷನ್ ಈಸ್ ಕಾಸ್ಡ್ ಬೈ ದ ಇಂಟರ್ಲಾಕಿಂಗ್ ಆಫ್ ಇರ್ರೆಗ್ಯುಲಾರಿಟೀಸ್ ಇನ್ ದ ಟೂ ಸರ್ಫೇಸಸ್. ಸಾಮಾನ್ಯವಾಗಿ ಇಲ್ಲೂ ಅಷ್ಟೇ ಘರ್ಷಣೆ ಯಾವುದರ ಮಧ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಎರಡೂ ಮೇಲ್ಮೈಗಳ ಮೇಲೆ ಈ ಇಂಟರ್ಲಾಕಿಂಗು ಉಂಟಾಗುತ್ತೆ. ಅಂದರೆ
ಎರಡೂ ಮೇಲ್ಮೈಗಳ ಮೇಲೆ ಈ ಪರಸ್ಪರ ಬಂದಿ ಅಥವಾ ಲಾಕ್ ಆಗುವುದರಿಂದ ಘರ್ಷಣೆ ಇಲ್ಲೂ ಸಹ ಹೆಚ್ಚಾಗಿ ಕಂಡುಬರುತ್ತೆ. It is obvious that the force of friction will increase if the two surfaces are pressed border. ಹಾಗಂದ್ರೆ ಏನರ್ಥ, ಸಾಮಾನ್ಯವಾಗಿ ಘರ್ಷಣೆ ಉಂಟಾಗ್ತಿದೆ ಅಂದರೆ ಅದರ ಮೇಲೆ ಬಲವನ್ನು ನಾವು ಪ್ರಯೋಗ ಮಾಡಿರ್ತೀವಲ್ವಾ, ಈ ಎರಡೂ ಮೇಲ್ಮೈಗಳ ಮೇಲೆ ತುಂಬ ಬಲ ಪ್ರಯೋಗ ಮಾಡಿದಾಗ ಅದರಲ್ಲಿ ಯಾವುದಕ್ಕೆ ಇಟ್ ಈಸ್ ಆಬ್ವಿಯಸ್ ದಟ್ ದ ಫೋರ್ಸ್ ಆಫ್ ಫ್ರಿಕ್ಷನ್ ವಿಲ್ ಬಿ ಇನ್ಕ್ರೀಸಸ್. ಎರಡೂ ಕಡೆ ನಾವು ಬಲ ಪ್ರಯೋಗ ಮಾಡೋದ್ರಿಂದ ಅದರ ಬಾರ್ಡರ್ಗಳಲ್ಲಿ, ಅದರ ತುದಿಯಲ್ಲಿ ಏನಾಗುತ್ತೆ, ಹೆಚ್ಚು ಘರ್ಷಣೆ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಯಾವುದು? ಇಂಟರ್ಲಾಕಿಂಗಲ್ಲಿ. ಓಕೆ, ಇಂಟರ್ಲಾಕಿಂಗಲ್ಲಿ ಫ್ರಿಕ್ಷನ್ ಕಾಸ್ಡ್ ಬೈ ದ ಇಂಟರ್ಲಾಕಿಂಗ್ ಆಫ್ ಟೂ ಸರ್ಫೇಸಸ್. ಘರ್ಷಣೆ ಈ ಅಂತರ್ಬಂದಿಯಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಎರಡೂ ಸೆಡೆಯಲ್ಲಿ. ಅದೇ ಥರ ಬಾರ್ಡರಲ್ಲಿ ಜಾಸ್ತಿ ಘರ್ಷಣೆ ಕಂಡುಬರುತ್ತೆ ಇಂಟರ್ಲಾಕಿಂಗಲ್ಲಿ. ಓಕೆನಾ? ಇದಿಷ್ಟು ಬಲವನ್ನು ಪ್ರಯೋಗಿಸಿದಾಗ ಘರ್ಷಣೆಯಿಂದ ಉಂಟಾಗುವಂತಹ ಪರಿಣಾಮಗಳು. ಓಕೆ, see the next question. Third question. How sliding and static friction happen in force? Give example. ಹಾಗಂದ್ರೆ ಏನರ್ಥ, ಸ್ಲೈಡಿಂಗ್ ಅಂದರೆ ಜಾರೋದು, ಸ್ಟ್ಯಾಟಿಕ್ ಅಂದರೆ ಸ್ಥಿರ. ಓಕೆನಾ? ಸ್ಲೈಡಿಂಗ್ ಜಾರುವಿಕೆ ಮತ್ತು ಸ್ಥಿರ ಘರ್ಷಣೆಯಲ್ಲಿ ಬಲ ಹೇಗೆ ಸಂಭವಿಸುತ್ತದೆ? ಉದಾಹರಣೆ ಕೊಡಿ. ಅಂದರೆ ಈ ಜಾರಬೇಕಾದ್ರೆ ಮತ್ತು ಸ್ಥಿರವಾಗಿರ್ಬೇಕಾದ್ರೆ ವಸ್ತುಗಳು ಅದರ ಮೇಲೆ ಬಲದ ಪ್ರಯೋಗ ಹೇಗಿರುತ್ತೆ ಅಂತ ವಿವರಿಸಿ ಅಂತ ಕೇಳಿದ್ದಾರೆ. ಓಕೆನಾ? ಸಿ ದ ಆನ್ಸರ್. ಸ್ಲೈಡಿಂಗ್ ಫ್ರಿಕ್ಷನ್. ಇಲ್ಲಿ ಸ್ಲೈಡಿಂಗ್ ಫ್ರಿಕ್ಷನ್ ಅಂದರೆ ಜಾರುವಿಕೆಯ ಘರ್ಷಣೆ, ಜಾರುವ ಘರ್ಷಣೆ. The force required to overcome friction at the instant an object starts moving from rest is a measure of static friction. ಹಾಗಂದ್ರೆ ಏನರ್ಥ, ಇಲ್ಲಿ ಜಾರುವ ಘರ್ಷಣೆ ಅಂದರೆ ಒಂದು ವಸ್ತು ನಿಶ್ಚಲ ಸ್ಥಿತಿಯಿಂದ ಚಲಿಸಲು ಪ್ರಾರಂಭಿಸಿದಾಗ ಆ ಕ್ಷಣದಲ್ಲಿ ಘರ್ಷಣೆಯನ್ನು ನಿವಾರಿಸಲು ಬೇಕಾಗುವ ಬಲವನ್ನೇ ನಾವು ಏನಂತ ಕರಿತೀವಿ? ಸ್ಥಿರ ಘರ್ಷಣೆ ಅಂತ ಕರಿತೀವಿ. ಒಂದು ವಸ್ತು ನಿಂತಿರುತ್ತೆ ಅಥವಾ ಅದು ಸ್ಥಿರವಾಗಿರುತ್ತೆ, ಯಾವುದೇ ಚಲನೆ ಇರೋದಿಲ್ಲ. ಆದರೆ ಆ ನಿಂತಿರುವಂತಹ ವಸ್ತುವನ್ನು ಚಲಿಸೋದಕ್ಕೆ ನಾವು ಮಾಡುವಂತಹ ಬಲ ಪ್ರಯೋಗವನ್ನೇ ಇಲ್ಲಿ ಜಾರುವ ಘರ್ಷಣೆ. ನಿಶ್ಚಲ ಸ್ಥಿತಿಯಲ್ಲಿರೋದನ್ನ ಚಲಿಸುವಂತೆ ಮಾಡಬೇಕು ಅಂದರೆ ಏನು ಮಾಡಬೇಕು? ಬಲ ಪ್ರಯೋಗ ಮಾಡಬೇಕು. ಆ ಬಲವನ್ನು ಆ ನಿಶ್ಚಲ ಸ್ಥಿತಿಯ ವಸ್ತು ಮೇಲೆ ಪ್ರಯೋಗ ಮಾಡಿದಾಗ ಉಂಟಾಗುವ ಘರ್ಷಣೆ ಏನು? ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ನಿಂತಿರೋ ವಸ್ತುವನ್ನು ಬಲವನ್ನು ಪ್ರಯೋಗಿಸಿ ಜಾರುವಂತೆ ಮಾಡೋದು. ಓಕೆ, ಸಿ ದ ಸೆಕೆಂಡ್, ಸ್ಟ್ಯಾಟಿಕ್ ಫ್ರಿಕ್ಷನ್. ಆನ್ ದ ಅದರ್ ಹ್ಯಾಂಡ್, the required to keep the object moving with the same speed is a measure of sliding friction. ಇಲ್ಲಿ ಸ್ಥಿರ ಘರ್ಷಣೆ ಅಂದ್ರೇನು? ಮತ್ತೊಂದು ಕಡೆ ಒಂದು ವಸ್ತು ವೇಗವಾಗಿ ಚಲಿಸ್ತಾ ಇರುತ್ತೆ, ಅದನ್ನ ಸ್ಥಿರವಾಗಿ ಅಥವಾ on the other hand the required to keep the object moving with the same speed. ಒಂದು ವಸ್ತು ವೇಗವಾಗಿ ಚಲಿಸ್ತಾ ಇರುತ್ತೆ, ಅದನ್ನ ಅದೇ ಸ್ಪೀಡ್ನಲ್ಲಿ ಅದೇ ವೇಗದಲ್ಲಿ ಚಲಿಸುವಂತೆ ನಾವು ಮಾಡುವಂತಹ ಒಂದು ಬಲವನ್ನು, ಅದರ ಮೇಲೆ ಬಲ ಪ್ರಯೋಗ ಮಾಡಿದ್ರೆ ಅದನ್ನು ನಾವು ಸ್ಲೈಡಿಂಗ್ ಫ್ರಿಕ್ಷನ್, ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಓಕೆ, ಸ್ಥಿರ ಘರ್ಷಣೆ. ಓಕೆ, ಈಸ್ ಮೆಜರ್ಡ್ ಆಫ್ ಸ್ಲೈಡಿಂಗ್ ಫ್ರಿಕ್ಷನ್. ಅದನ್ನು ಮೆಜರ್ ಮಾಡೋದನ್ನೇ ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಇಲ್ಲಿ ಮೇ ಬಿ ಡೆಫಿನೇಷನಲ್ಲಿ ಇದು ವೇರಿ ಆಗಿದೆ. ಇದು ಸ್ಲೈಡಿಂಗ್ ಆಗಬೇಕು, ಸಾರಿ, ಇದು ಸ್ಟ್ಯಾಟಿಕ್ ಆಗಬೇಕು.
ಇಲ್ಲಿ ಸ್ಟ್ಯಾಟಿಕ್ ಅಂದ್ರೇ ಸ್ಥಿರ, ಒಂದು ವಸ್ತು instead of start moving from the rest is based on static friction. ಇಲ್ಲಿ ಸ್ಟ್ಯಾಟಿಕ್ ಅಂದ್ರೇನು? ಸ್ಥಿರ ಘರ್ಷಣೆ. ಸ್ಲೈಡಿಂಗ್ ಅಂದರೆ ಜಾರುವ ಘರ್ಷಣೆ. ಇಲ್ಲಿ ಒಂದು ವಸ್ತು the force required to overcome friction at the instant an object starts moving to rest is a measure of static friction. ಅಂದರೆ ಚಲಿಸ್ತಿರುವ ವಸ್ತುವನ್ನು ನಿಲ್ಲಿಸೋದು. ಸ್ಥಿರ ಘರ್ಷಣೆ ಅಂದರೆ ಅದೇನೆ. ಚಲಿಸ್ತಾ ಇರ್ಬೇಕಾದ್ರೆ ಅದನ್ನು ನಿಲ್ಲಿಸೋದಕ್ಕೆ ನಾವು ಬಲ ಪ್ರಯೋಗ ಮಾಡ್ತೀವಲ್ಲ, ಅದನ್ನು ಸ್ಥಿರ ಘರ್ಷಣೆ. ಇಲ್ಲಿ ಚಲಿಸ್ತಾ ಇರುತ್ತೆ ಆಲ್ರೆಡಿ, ಆದರೆ ಅದೇ ಸ್ಪೀಡಲ್ಲಿ ನಾವೀಗ ವಾಕಿಂಗ್ ಮಾಡ್ತಾ ಇರ್ತೀವಿ ಅಂದರೆ ಅದೇ ಸ್ಪೀಡಲ್ಲಿ ವಾಕಿಂಗ್ ಮಾಡಬೇಕು. ಸಡನ್ನಾಗಿ ಕಮ್ಮಿ ಮಾಡಿದ್ರೆ ಅದು ನಮ್ಮ ಬಾಡಿನಲ್ಲಿ ವೇರಿಯೇಷನ್ ಆಗುತ್ತಲ್ವ, ಅದೇ ಥರ ಇಲ್ಲೂ ಸ್ಲೈಡಿಂಗಲ್ಲೂ ಅಷ್ಟೇ. ಜಾರುವ ಘರ್ಷಣೆಯಲ್ಲೇನು ಅದು ಅದೇ ಸ್ಪೀಡಲ್ಲಿ ಜಾರಬೇಕು. ಆ ರೀತಿ ನಾವು ಅದನ್ನು ಮೇಂಟೈನ್ ಮಾಡೋದನ್ನು, ಅದೇ ಸ್ಪೀಡಲ್ಲಿ ಹೋಗೋ ಥರ ನೋಡ್ಕೊಳ್ಳೋದನ್ನು ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಇದೆರಡು ಬಲ ಪ್ರಯೋಗದಲ್ಲಿ ಉಂಟಾಗುತ್ತೆ. ಚಲಿಸ್ತಾ ಇರೋದನ್ನು ನಿಲ್ಲಿಸೋದು ಸ್ಥಿರ ಘರ್ಷಣೆ, ಆದರೆ ಚಲಿಸ್ತಾ ಇರೋದನ್ನು ಅದೇ ಸ್ಪೀಡಲ್ಲಿ ಹೋಗೋ ಥರ ಮಾಡೋದು ಜಾರುವ ಘರ್ಷಣೆ. ಇಲ್ಲಿ ಉದಾಹರಣೆ ನೋಡಿ. when the box starts sliding, the contact points on its surface do not get enough time to lock into the contact points on the floor. ಹಾಗಂದ್ರೆ ಏನರ್ಥ ಅಂದರೆ ಒಂದು ಬಾಕ್ಸು, ಲಗೇಜ್ ಬಾಕ್ಸ್ ಇರ್ಬೋದು ಅಥವಾ ಯಾವ್ದಾದ್ರು ಬಾಕ್ಸು, ಅದು ಮೂವ್ ಆಗ್ತಾ ಇರುತ್ತೆ, ಓಕೆನಾ. ಒಂದು ಪೆಟ್ಟಿಗೆ ಅಥವಾ ಬಾಕ್ಸ್ ಜಾರಲು ಪ್ರಾರಂಭಿಸಿದಾಗ ಅದರ ಮೇಲ್ಮೇಲಿರುವ ಸಂಪರ್ಕ ಬಿಂದುಗಳು ನೆಲದ ಮೇಲಿನ ಸಂಪರ್ಕ ಬಿಂದುಗಳಿಗೆ ಲಾಕ್ ಮಾಡಲು ಸಾಕಷ್ಟು ಸಮಯ ಸಿಗುವುದಿಲ್ಲ. ಆದರೆ ಇಲ್ಲಿ ಅಂದರೆ ನಿಮಗೆ ನಾರ್ಮಲ್ ಆಗಿ ಸಮತಟ್ಟಾದ ಪ್ರದೇಶದಲ್ಲಿ ಘರ್ಷಣೆ ನೀಡಿದ್ರೆ ಲಾಕ್ ಆಗೋ ಚಾನ್ಸ್ ಇರುತ್ತೆ. ಆದರೆ ಸ್ಲೈಡಿಂಗ್ ಫ್ರಿಕ್ಷನಲ್ಲೇನು ಸರ್ಫೇಸ್ ಆ ಮೇಲ್ಮೈ ಮೇಲೆ ಜಾರಿ ಹೋಗೋದ್ರಿಂದ ಇದು ಲಾಕ್ ಆಗುವಂತಹ ಸಾಧ್ಯತೆ ಕಮ್ಮಿ ಇರುತ್ತೆ. ದ ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ಸ್ಲೈಟ್ಲಿ ಸ್ಮಾಲರ್ ದೆನ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್. ಹಾಗಂದ್ರೆ ಏನರ್ಥ, ಇಲ್ಲಿ ಜಾರುವ ಘರ್ಷಣೆ ಸ್ಥಿರ ಘರ್ಷಣೆಗಿಂತ ಸ್ವಲ್ಪ ಕಡಿಮೆ ಬಲವನ್ನು ಹೊಂದಿರುತ್ತೆ, ಅಂದರೆ ಕಡಿಮೆ ಇರುತ್ತೆ. ಸ್ಥಿರ ಘರ್ಷಣೆಯಲ್ಲಿ ಸ್ವಲ್ಪ ಅದರದ್ದು ಘರ್ಷಣೆ ಜಾಸ್ತಿ ಇರುತ್ತೆ, ಆದರೆ ಜಾರುವ ಘರ್ಷಣೆಯಲ್ಲಿ ಅದರ ಘರ್ಷಣೆ ಕಮ್ಮಿ ಇರುತ್ತೆ. ಅದನ್ನೇ ಹೇಳೋದು ದ ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ಸ್ಲೈಟ್ಲಿ ಸ್ಮಾಲರ್ ದೆನ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್. ಓಕೆ, ಇದಿಷ್ಟು ಥರ್ಡ್ ಕ್ವಶನ್ನು. ಸ್ಟ್ಯಾಟಿಕ್ ಫ್ರಿಕ್ಷನ್ ಮತ್ತು ಸ್ಲೈಡಿಂಗ್ ಫ್ರಿಕ್ಷನಲ್ಲಿ ಈ ಬಲ ಹೇಗೆ ಪ್ರಯೋಗ ಆಗುತ್ತೆ ಅನ್ನೋದು, ಅದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದೀನಿ. ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಇನ್ನೊಂದ್ಸಲ ನೀವು ಚೆಕ್ ಮಾಡಿ. ಸಿ ದ ಫೋರ್ತ್ ಕ್ವಶನ್, ವೈ ಫ್ರಿಕ್ಷನ್ ಈಸ್ ನೆಸೆಸರಿ ಈವಿಲ್. ಹಾಗಂದ್ರೆ ಏನರ್ಥ, ಘರ್ಷಣೆ ಅನ್ನೋದು ಏನಕ್ಕೆ ಅತ್ಯಗತ್ಯವಾಗಬೇಕು? ಘರ್ಷಣೆ ಅನ್ನೋದು ಅದೊಂದು ನಮಗೆ ಕೆಟ್ಟದ್ದೇ ಅಥವಾ ದುಷ್ಟವಾದದ್ದೇ ಅಥವಾ ನಮಗೆ ಬೇಕಾಗಿಲ್ವಾ ಘರ್ಷಣೆ ಅನ್ನೋದು ವಸ್ತುಗಳ ಮಧ್ಯೆ? ವೈ ಫ್ರಿಕ್ಷನ್ ಈಸ್ ನೆಸೆಸರಿ ಈವಿಲ್. ಘರ್ಷಣೆ ಬೇಕೇ ಬೇಕಾ ನಮಗೆ ಒಂದು ವಸ್ತುವಿನ ಮೇಲೆ ಅಂತ ಕ್ವಶನ್ ಕೇಳಿದ್ದಾರೆ. ಸಿ ದ ಆನ್ಸರ್, because it is both essential for daily activities and cause disadvantages like wear and tear, energy loss. ಹಾಗಂದ್ರೆ ಏನರ್ಥ, ಘರ್ಷಣೆ ಅನ್ನೋದು ನಮಗೆ ದೈನಂದಿನ ಜೀವನದಲ್ಲಿ ಬೇಕೇ ಬೇಕು. ಯಾಕಂದರೆ ಈಗ ಒಂದು ಬಟ್ಟೆಯನ್ನು ಹಾಕೊಳ್ತೀವಿ, ಅದು ಹರಿದು ಹೋಗ್ಬೋದು, ಅಥವಾ ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಇರ್ತೀವಿ, ಅದರಲ್ಲಿ ಒಂದು ಶಕ್ತಿಯ ನಷ್ಟ ಆಗ್ಬೋದು ಅಥವಾ ಅದರಿಂದ ಶಕ್ತಿಯಿಂದ ಅನಾನುಕೂಲ ಆಗ್ಬೋದು. ಈ ಫ್ರಿಕ್ಷನ್ ಅನ್ನೋದು, ಘರ್ಷಣೆ ಅನ್ನೋದು ನಮ್ಮ ದೈನಂದಿನ ಜೀವನದಲ್ಲಿ ಬೇಕೇ ಬೇಕು. ಇಟ್ ಈಸ್ ನೆಸೆಸರಿ ಬಿಕಾಸ್ ವಿತೌಟ್ ಇಟ್ ವಿ ಕುಡಂಟ್ ವಾಕ್, ರೈಟ್ ಆರ್ ಹೋಲ್ಡ್ ದ ಆಬ್ಜೆಕ್ಟ್ಸ್. ಬಟ್ ಇಟ್ ಈಸ್ ಆಲ್ಸೋ ಆ್ಯನ್ ಈವಿಲ್ ಬಿಕಾಸ್ ಇಟ್ ಲೀಡ್ಸ್ ಟು ವೇರ್ ಆ್ಯಂಡ್ ಟಿಯರ್ ಇನ್ ಮಿಷಿನರಿ ಆ್ಯಂಡ್ ಎ ವೇಸ್ಟ್ ಆಫ್ ಎನರ್ಜಿ. ಹಾಗಂದ್ರೇನು, ಮೊದಲನೇದು ನಮ್ಮ ದಿನನಿತ್ಯ ಜೀವನಕ್ಕೆ ಬೇಕೇ ಬೇಕು ಘರ್ಷಣೆ ಅನ್ನೋದು. ಅದರಿಂದ ಉಪಯೋಗನೂ ಇರುತ್ತೆ, ಅನಾನುಕೂಲನೂ ಇರುತ್ತೆ. ಏನು ಉಪಯೋಗ ಅಂದರೆ, ನಾವು ಫ್ರಿಕ್ಷನ್ ಇಲ್ಲ ಅಂತ ಅಂದರೆ ವಾಕ್ ಮಾಡೋದಕ್ಕಾಗಲ್ಲ.
ವಾಕ್ ಮಾಡ್ಬೇಕಾದ್ರೆ ಕಾಲಿಗೂ ಮತ್ತು ನೆಲಕ್ಕೆ ಫ್ರಿಕ್ಷನ್ ಆಗುತ್ತೆ. ಬರಿಬೇಕು, ಬುಕ್ಕು ಮತ್ತು ಪೆನ್ ಮಧ್ಯೆ ಫ್ರಿಕ್ಷನ್ ಆಗುತ್ತೆ, ಬರೆಯೋದಕ್ಕಾಗೋದಿಲ್ಲ. ಹೋಲ್ಡ್ ದ ಆಬ್ಜೆಕ್ಟ್ಸ್, ಒಂದು ವಸ್ತುವನ್ನು ಹಿಡ್ಕೋಬೇಕು, ಅದಕ್ಕೋಸ್ಕರ ಏನು ಫ್ರಿಕ್ಷನ್ ಅಂದರೆ ಘರ್ಷಣೆ ಅವಶ್ಯಕವಾಗಬೇಕು. ಆದರೆ ಕೆಲವೊಂದು ಸಮಯದಲ್ಲಿ ವೇರ್ ಆ್ಯಂಡ್ ಟಿಯರ್ ದ ಎನರ್ಜಿ ಲಾಸ್, ಈ ಘರ್ಷಣೆ ನಡೆಯೋದ್ರಿಂದ ನಮಗೆ ಶಕ್ತಿಯ ನಷ್ಟ ಉಂಟಾಗುತ್ತೆ. ಓಕೆನಾ, ಅದಕ್ಕೋಸ್ಕರ ಫ್ರಿಕ್ಷನ್ನು ನಮಗೆ ಕೆಟ್ಟದ್ದು ಅಂತ ಅನ್ಕೋತೀವಿ. ಅದೇ ಥರ ಈ ಫ್ರಿಕ್ಷನ್ ನಡೆಯೋದ್ರಿಂದ ಕೆಲವೊಂದು ವೇರ್ ಆ್ಯಂಡ್ ಟಿಯರ್ ದ ಮಿಷಿನರಿ ಆ್ಯಂಡ್ ದ ವೇಸ್ಟ್ ಆಫ್ ಎನರ್ಜಿ. ಒಂದೇನಾಗುತ್ತೆ, ಈ ಫ್ರಿಕ್ಷನ್ ಇದಾಗೋದ್ರಿಂದ ಎನರ್ಜಿ ಲಾಸ್ ಆಗುತ್ತೆ. ಎರಡನೇದು ಇನ್ನೊಂದೇನಾಗುತ್ತೆ, ವೇಸ್ಟ್ ಆಫ್ ಎನರ್ಜಿ, ಇಲ್ಲೂ ಅಷ್ಟೇ ಎನರ್ಜಿ ವೇಸ್ಟ್ ಆಗುತ್ತೆ. ಮಿಷಿನರಿ ಆ್ಯಂಡ್ ದ ವೇಸ್ಟ್ ಆಫ್ ಎನರ್ಜಿ, ಇದರಿಂದ ಏನು, ಮಿಷಿನರಿ ಅಂದ್ರೆ ಏನು, ವಸ್ತುಗಳು ಯಾವುದಿರುತ್ತೆ, ಯಂತ್ರೋಪಕರಣಗಳು, ಅದೆಲ್ಲ ಸವೆದು ಹೋಗಿ ಕಟ್ಟಾಗುವಂತಹ ಚಾನ್ಸಸ್ ಇರುತ್ತೆ. ಈ ಘರ್ಷಣೆ ನಡೆಯೋದ್ರಿಂದ ನಮಗೆ ಉಪಯೋಗ ಆಗುತ್ತೆ, ಆದರೆ ಯಂತ್ರೋಪಕರಣಗಳಿಗೆ ವೇಸ್ಟ್ ಆಫ್ ಎನರ್ಜಿ ಅಂದರೆ ಇದರಿಂದ ನಷ್ಟ ಉಂಟಾಗುತ್ತೆ. ಯಂತ್ರೋಪಕರಣಗಳು ಉಜ್ಜಿ ಫ್ರಿಕ್ಷನ್ ನಡೆದು, ಘರ್ಷಣೆ ನಡೆದು ಅದು ಕಟ್ಟಾಗುವಂತಹ ಚಾನ್ಸಸ್ ಇರುತ್ತೆ, ಅದರದ್ದು ಶಕ್ತಿ ಕಮ್ಮಿ ಆಗುವಂತಹ ಚಾನ್ಸಸ್ ಇರುತ್ತೆ. ಓಕೆ, ಅದೇ ಥರ the friction between two surfaces can generate heat which can be undesirable in many situations. ಅದೇ ಥರ ಘರ್ಷಣೆ ನಡೆಯೋದ್ರಿಂದ ಅದರಲ್ಲಿ ಶಾಖವನ್ನು ಉಂಟಾಗುತ್ತೆ ಕೆಲವೊಂದ್ಸಲ. ಅದಕ್ಕೆ ಉತ್ತಮ ಉದಾಹರಣೆ ಅಂದರೆ ನಿಮ್ಮ ಎರಡೂ ಕೈಯನ್ನು ಉಜ್ಜಿ ನಿಮಗೆ ಬಿಸಿ ಉಂಟಾಗುತ್ತೆ, ಅದೇ ಘರ್ಷಣೆ. ಇದರಿಂದ ಶಾಖ ಉಂಟಾಗುತ್ತೆ. ಒಂದೊಂದ್ಸಲಿ ಈ ರೀತಿ ಆಗೋದು ಅನಪೇಕ್ಷಿತವಾಗಿರುತ್ತೆ, ಅನ್ಡಿಸೈರಬಲ್ ಇನ್ ಮೆನಿ ಸಿಚುಯೇಷನ್. ಒಂದೊಂದ್ಸಲಿ ಉಪಯೋಗಕ್ಕೆ ಬರುತ್ತೆ, ಆದರೆ ಕೆಲವೊಮ್ಮೆ ನಾವು ಊಹಿಸಲಾಗದಂತಹ ಘಟನೆಗಳು ನಡೆಯುವಂತಹ ಸಂದರ್ಭ ಇರುತ್ತೆ. ಅದಕ್ಕೋಸ್ಕರ ನಾವು ಫ್ರಿಕ್ಷನ್ ಅನ್ನೋದು, ಘರ್ಷಣೆ ಅನ್ನೋದು ಉಪಯೋಗಕ್ಕೂ ಬರುತ್ತೆ, ಅದೇ ಥರ ಅನಾನುಕೂಲವೂ ಹೌದು. ಓಕೆ, ಸಿ ದ ಫಿಫ್ತ್ ಕ್ವಶನ್. ರೈಟ್ ದ ಸಿಚುಯೇಷನ್ಸ್ ಆಫ್ ಇನ್ಕ್ರೀಸಿಂಗ್ ಆ್ಯಂಡ್ ರೆಡ್ಯೂಸಿಂಗ್ ಫ್ರಿಕ್ಷನ್. ಹಾಗಂದ್ರೆ ಏನರ್ಥ, ಘರ್ಷಣೆಯನ್ನು ಹೆಚ್ಚಿಸುವ ಮತ್ತು ಕಡಿಮೆ ಮಾಡುವ ಸಂದರ್ಭಗಳನ್ನು ವಿವರಿಸಿ. ಅಂದರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಘರ್ಷಣೆಯನ್ನು ಹೆಚ್ಚಿಸ್ಕೋಬೋದು, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಘರ್ಷಣೆಯನ್ನು ನಾವು ಕಡಿಮೆ ಮಾಡ್ಕೋಬೋದು. ಆ ಸಂದರ್ಭಗಳು ಯಾವುದು ಅಂತ ತಿಳಿಸಿ ಅಂತ ಹೇಳಿದ್ದಾರೆ. ಫಸ್ಟ್ ನೋಡಿ, ಸಿಚುಯೇಷನ್ಸ್ ದಟ್ ಇನ್ಕ್ರೀಸ್ ಫ್ರಿಕ್ಷನ್, ಘರ್ಷಣೆಯನ್ನು ಹೆಚ್ಚಿಸುವಂತಹ ಸಂದರ್ಭಗಳು ಯಾವ್ಯಾವ ಟೈಮ್ನಲ್ಲಿ ನಾವು ಘರ್ಷಣೆಯನ್ನು ಹೆಚ್ಚಿಸ್ಬೋದು ಅಂತ. See the answer. Braking in vehicle, the brake parts are designed to have a high friction. ಹಾಗಂದ್ರೆ ಏನರ್ಥ, ವಾಹನದಲ್ಲಿ ಘರ್ಷಣೆಯನ್ನು ಹೆಚ್ಚಿಸಬೇಕು ಅಂದರೆ ಆ ವಾಹನದಲ್ಲಿ ಬ್ರೇಕ್ ಇರುತ್ತಲ್ಲ, ಬ್ರೇಕನ್ನು ನಾವು ಈಗ ಬ್ರೇಕ್ ಪಾರ್ಟ್ಸ್ ಆರ್ ಡಿಸೈನ್ ಟು ಹ್ಯಾವ್ ಎ ಹೈ ಫ್ರಿಕ್ಷನ್. ಇಲ್ಲಿ ವಾಹನ ಮೂವ್ ಆಗಬೇಕು ಅಥವಾ ಅದಕ್ಕೆ ಬ್ರೇಕ್ ಹಾಕಬೇಕು, ಜೋರಾಗಿ ಹೋಗ್ತಾ ಇರುತ್ತೆ, ಇನ್ಕ್ರೀಸ್ ಆಗ್ತಾ ಇರುತ್ತೆ, ಅದನ್ನು ತಡೆ ಹಿಡಿಬೇಕು. ವೆಹಿಕಲ್ ತುಂಬ ಜೋರಾಗಿ ಹೋಗ್ತಿರೋದು, ಅದಕ್ಕೆ ಬ್ರೇಕನ್ನು ಹಿಡಿದಿರ್ತಾರೆ, ಅದರಲ್ಲಿ ಫ್ರಿಕ್ಷನ್ ನಡೆಯುತ್ತಲ್ಲಿ. ವೆಹಿಕಲ್ಗಳಲ್ಲಿ ನೋಡಿ, ಸ್ಕೂಟರು, ಕಾರು, ಆದರೆ ಬ್ರೇಕ್ ಹಾಕಿ ಅಂತಾರೆ. ಅಂದರೆ ಜೋರಾಗಿ ಹೋಗ್ತಾ ಇರೋದನ್ನ ಬ್ರೇಕ್ ಹಾಕೋದಕ್ಕೆ ಬ್ರೇಕಿಂಗ್ ವೆಹಿಕಲ್ಸ್, ಅಲ್ಲಿ ಹೈ ಫ್ರಿಕ್ಷನನ್ನು ಯೂಸ್ ಮಾಡಿರ್ತಾರೆ. ವಾಕಿಂಗ್ ಆ್ಯಂಡ್ ರನ್ನಿಂಗ್ ಅಂದರೆ ನಾವು ಓಡಬೇಕಾದ್ರೆ ಅಥವಾ ನಡಿಬೇಕಾದ್ರೆ, ಫುಟ್ ಆ್ಯಂಡ್ ಗ್ರೌಂಡ್ ಪ್ರೊವೈಡ್ ಬೆಟರ್ ಗ್ರಿಪ್ ಟು ಪ್ರಿವೆಂಟ್ ಸ್ಲಿಪ್ಸ್, ನೀಡ್ ಟು ಇನ್ಕ್ರೀಸ್ ದ ಸೋಲ್ಸ್ ಆಫ್ ಹೈ ಫ್ರಿಕ್ಷನ್. ಕೆಲವೊಮ್ಮೆ ಶೂಗಳು, ಸ್ಲಿಪ್ಪರ್ಗಳಲ್ಲಿ ನೋಡಿ ಕೆಳಗಡೆ ಸೋಲ್ಗಳಿಗೆ ಗ್ರಿಪ್ ಬರಲಿ ಅಂತ ಐರನ್ದು, ರಬ್ಬರ್ದು ಇದನ್ನು ಹಾಕಿರ್ತಾರೆ, ಸ್ಲಿಪ್ಸನ್ನು. ಅದರಿಂದನೂ ಸಹ ಏನು ನಮಗೆ ಗ್ರಿಪ್ ಸಿಗುತ್ತೆ. ಈ ಸ್ಕೇಟಿಂಗ್ ಇರುತ್ತೆ ನೋಡಿ, ಫಾಸ್ಟಾಗಿ ಹೋಗ್ಬೋದು. ಇಂತಹ ಸಂದರ್ಭಗಳಲ್ಲಿ ನಡಿಬೇಕಾದ್ರೆ ಮತ್ತು ವಾಕ್ ಮಾಡಬೇಕಾದ್ರೆ ನಮ್ಮ ಘರ್ಷಣೆಯನ್ನು ಹೆಚ್ಚಿಸುವಂತಹ ಸಂದರ್ಭಗಳು ಇರುತ್ತೆ. ಅದೇ ಥರ ಕಂಟ್ರೋಲಿಂಗ್ ಆ್ಯನ್ ಆಬ್ಜೆಕ್ಟ್, ಹೋಲ್ಡಿಂಗ್ ಗ್ಲಾಸ್, ಟರ್ನಿಂಗ್ ವೀಲ್ಸ್, ಕ್ಲೋಸಿಂಗ್ ಜಾರ್ ಲಿಡ್, ದೀಸ್ ಆರ್ ಆಲ್ ಇನ್ಕ್ರೀಸ್ ಫ್ರಿಕ್ಷನ್ ಟು ಮೇಂಟೈನ್ ಟು ಕಂಟ್ರೋಲ್. ಅದೇ ಥರ ನಾವು ಯಾವ್ದಾದ್ರು ಒಂದು ಗಾಜನ್ನು ಕೈಯಲ್ಲಿ ಹಿಡ್ಕೋಬೇಕು, ಆಮೇಲೆ ವೀಲ್ ಟರ್ನ್ ಆಗಬೇಕು, ಚಕ್ರ ತಿರುಗಬೇಕು. ಕ್ಲೋಸಿಂಗ್ ಜಾರ್ ಲಿಡ್ ಅಂದರೆ ಒಂದು ಗಾಜಿನ ಡಬ್ಬದಲ್ಲ ಒಂದು ಮುಚ್ಚಳವನ್ನು ಕ್ಲೋಸ್ ಮಾಡಬೇಕು. ಇದೆಲ್ಲವೂ ಏನು, ಘರ್ಷಣೆ ಹೆಚ್ಚು ಮಾಡುವಂತಹ ಸಂದರ್ಭಗಳು. ಅದೇ ಥರ ಕ್ಲೈಂಬಿಂಗ್ ಅಂದರೆ ಏನು, ಹತ್ತುವುದು. ಅಂದರೆ ಕ್ಲೈಂಬಿಂಗ್ ವಾಲ್ಸ್ ಆಫ್ ಎ ಸರ್ಫೇಸ್ ಟು ಪ್ರೊವೈಡ್ ಬೆಟರ್ ಗ್ರಿಪ್ ನೀಡ್ ಹೈ ಫ್ರಿಕ್ಷನ್. ನಾವು ಒಂದು ಗೋಡೆಯನ್ನು ಹತ್ತಬೇಕು ಅಂತಂದ್ರೇನು, ಅಲ್ಲಿ ಘರ್ಷಣೆಯ ಅಗತ್ಯತೆ ತುಂಬ ಹೆಚ್ಚಾಗಿರುತ್ತೆ. ಘರ್ಷಣೆ ಇಲ್ಲ ಅಂದರೆ ನಾವು ಕ್ಲೈಂಬ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ.
ಇದೆಲ್ಲ ಘರ್ಷಣೆಯನ್ನು ಹೆಚ್ಚಿಸುವಂತಹ ಸಂದರ್ಭಗಳು. ಅದೇ ಥರ ಸೆಕೆಂಡ್ ಒನ್ ಸಿಚುಯೇಷನ್ಸ್ ದಟ್ ಡಿಕ್ರೀಸ್ ಫ್ರಿಕ್ಷನ್. ಹಾಗಂದ್ರೆ ಏನರ್ಥ, ಘರ್ಷಣೆಯನ್ನು ಕಡಿಮೆ ಮಾಡುವಂತಹ ಸಂದರ್ಭಗಳು. ಇಲ್ಲೂ ಅಷ್ಟೇ ಯಾವುದ್ಯಾವುದಿರುತ್ತೆ, machinery and vehicles. Lubricants like oil and grease are used to engines, bicycles, chains and other moving parts to reduce friction. ಅಲ್ಲೇನು ಘರ್ಷಣೆ ಹೆಚ್ಚು ಮಾಡೋದಿರುತ್ತೆ ವೆಹಿಕಲ್ಗಳಲ್ಲಿ. ಇಲ್ಲೂ ಸಹ ವೆಹಿಕಲ್ಗಳಲ್ಲಿ ಲ್ಯೂಬ್ರಿಕೆಂಟ್ ಅಂದರೆ ಏನಂತ ಕರಿತೀವಿ, ಲ್ಯೂಬ್ರಿಕೆಂಟ್ ಅಂದರೆ ಎಣ್ಣೆ ಅಥವಾ ಗ್ರೀಸ್ನಂತಹ ಲ್ಯೂಬ್ರಿಕೆಂಟ್ಗಳನ್ನು ಬಳಸಿ ಆ ವಾಹನಗಳಲ್ಲಿ ಘರ್ಷಣೆ ಉಂಟಾಗೋದನ್ನು ಕಮ್ಮಿ ಮಾಡೋದಕ್ಕೆ ಈ ಲ್ಯೂಬ್ರಿಕೆಂಟ್ಗಳನ್ನು ಬಳಸ್ತಾರೆ. ಇದು ಘರ್ಷಣೆಯನ್ನು ಕಮ್ಮಿ ಮಾಡಲು ಬಳಸುವಂತಹ ಸಂದರ್ಭಗಳು. ಕೆಲವೊಂದ್ಸಲ ಹೆಚ್ಚು ಮಾಡಬೇಕಾಗುತ್ತೆ, ಕೆಲವೊಂದ್ಸಲ ಕಮ್ಮಿ ಮಾಡಬೇಕು ಅಂದರೆ ಲ್ಯೂಬ್ರಿಕೆಂಟು, ಆಯಿಲು, ಎಣ್ಣೆಯನ್ನು, ಗ್ರೀಸನ್ನು ಬಳಸಿ ವಾಹನಗಳ ವೇಗವನ್ನು, ಅದರಲ್ಲಿ ಉಂಟಾಗುವಂಥ ಘರ್ಷಣೆಯನ್ನು ಕಡಿಮೆ ಮಾಡಬೇಕಾಗುತ್ತೆ. ಅದೇ ಥರ ಸ್ಪೋರ್ಟ್ಸ್. ಸ್ಪ್ರಿಂಕ್ಲಿಂಗ್ ಫೈನ್ ಪೌಡರ್ ಆನ್ ಎ ಕೇರಮ್ ಬೋರ್ಡ್ ಮೇಕ್ಸ್ ದ ಸರ್ಫೇಸ್ ಸ್ಮೂತ್ ಆ್ಯಂಡ್ ರೆಡ್ಯೂಸ್ ಫ್ರಿಕ್ಷನ್. ಇಲ್ಲೂ ಅಷ್ಟೇ ಈ ಆಟಗಳನ್ನು ಆಡಬೇಕಾದ್ರೆ, ಕೇರಮ್ ಬೋರ್ಡ್ ಆಡಬೇಕಾದ್ರೆ ಏನು ರಫ್ ಆಗಿರುತ್ತೆ ಬೋರ್ಡು ಅಂದರೆ ಪೌಡರ್ ಹಾಕ್ತೀರ ನೀವು ಮೇಲೆ, ಅದು ಹಾಕಿ ಪಾನನ್ನು ಇಟ್ಟ ತಕ್ಷಣ ಸ್ಮೂತಾಗಿ ಮೂವ್ ಆಗುತ್ತೆ. ಅದೇ ಥರ ಇಲ್ಲಿ ಕೇರಮ್ ಬೋರ್ಡ್ಗೆ ಪೌಡರ್ ಹಾಕೋದ್ರಿಂದ ನಾವು ಘರ್ಷಣೆಯನ್ನು ಕಮ್ಮಿ ಮಾಡುವಂತಹ ಸಂದರ್ಭ. ಅದೇ ಥರ ಹೆವಿ ಲಗೇಜ್. Adding wheels to suitcase and school bags allowed to roll it dragged and reduce friction. ಈಗ ಸ್ಕೂಲ್ ಬ್ಯಾಗ್ಗಳಿರ್ಬೋದು ಅಥವಾ ಏನಂತ ಕರಿತೀವಿ ಸೂಟ್ ಕೇಸ್ಗಳಿರ್ಬೋದು, ಓಕೆನಾ, ಇವುಗಳಲ್ಲೆಲ್ಲ ವೀಲನ್ನು ಹಾಕಿರ್ತಾರೆ, ಚಕ್ರಗಳನ್ನು, ಓಕೆನಾ. ಏನಕ್ಕಪ್ಪ ಅಂದರೆ ಅದು ಘರ್ಷಣೆಯನ್ನು ಕಮ್ಮಿ ಮಾಡಿ ಈಸಿಯಾಗಿ ಮೂವ್ ಆಗಲಿ ಅಂತ, ಓಕೆನಾ. Home and other uses. Oiling the inks of a door helps it open and closes smoothly. ಅದೇ ಥರ ನಿಮ್ಮ ಮನೆಗಳಲ್ಲಿ ನೋಡಿ ಕೆಲವೊಂದು ಬಾಗಿಲುಗಳು ಸೌಂಡ್ ಬರ್ತಾ ಇರುತ್ತೆ ಮಳೆಗಾಲ ಚಳಿಗಾಲ ಬಂದರೆ, ಆವಾಗ ನಾವು ಎಣ್ಣೆಯನ್ನು ಹಾಕ್ತೀವಿ. ಅದು ಹಾಕಿದ ತಕ್ಷಣ ಅದು ಸ್ಮೂತಾಗಿ ಮೂವ್ ಆಗುತ್ತೆ, ಇಲ್ಲಾಂದರೆ ಗಟ್ಟಿಯಾಗಿ ಎಳಿಬೇಕು, ಓಕೆನಾ. ಇದರಿಂದನೂ ಸಹ ಘರ್ಷಣೆಯನ್ನು ಕಮ್ಮಿ ಮಾಡುವಂತಹ ಸಂದರ್ಭ ಇದು. ಮ್ಯಾನುಫ್ಯಾಕ್ಚರಿಂಗ್. ಬಾಲ್ ಬಿಯರಿಂಗ್ಸ್ ಆರ್ ಯೂಸ್ಡ್ ಇನ್ ಮೆನಿ ಮಿಷಿನ್ಸ್ ಆ್ಯಂಡ್ ರೆಡ್ಯೂಸ್ ಫ್ರಿಕ್ಷನ್. ಹಾಗಂದ್ರೇನು, ಈ ಬಾಲ್ ಬಿಯರಿಂಗ್ಸ್ಗಳನ್ನು ಭಾರವಾದ ಸಾಮಾನುಗಳು, ಸ್ಟ್ರಾಲಿ, ಇಲ್ಲಿ ಬ್ಯಾಗ್ಗಳಲ್ಲಿ ಸ್ಟ್ರಾಲಿ ಬಂದಿದೆ ಇವಾಗ ನೋಡಿ, ಎಷ್ಟೊಂದು ಸ್ಟ್ರಾಲಿನಲ್ಲಿ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಥರ ಭಾರವಾದ ಸಾಮಾನುಗಳು ಅವುಗಳನ್ನು ಮಾಡೋದಕ್ಕೂ ಯೂಸ್ ಮಾಡ್ತಾರೆ. ಅದಲ್ಲದೆ ಬಾಲ್ ಬಿಯರಿಂಗ್ಸ್ ಅನೇಕ ಯಂತ್ರಗಳಲ್ಲಿ ಘರ್ಷಣೆಯನ್ನು ಕಡಿಮೆ ಮಾಡೋದಕ್ಕೆ ಬಳಸಲಾಗುತ್ತೆ. ಬಾಲ್ ಬಿಯರಿಂಗ್ಸ್ಗಳನ್ನು ಈ ಸೈಕಲ್ ಚಕ್ರ ಇರ್ಬೋದು, ಅವುಗಳ ಒಳಗಡೆ ಬಾಲ್ಗಳನ್ನು ಹಾಕಿರ್ತಾರೆ, ಅದನ್ನು ಬಾಲ್ ಬಿಯರಿಂಗ್ಸ್ ಅಂತಾರೆ. ಅದು ಸ್ಮೂತಾಗಿ ಮೂವ್ ಆಗೋದಕ್ಕೆ ಯೂಸ್ ಮಾಡ್ತಾರೆ. ಮಿಷಿನರಿಗಳಲ್ಲಿ ಯಂತ್ರೋಪಕರಣಗಳು ಸ್ಮೂತಾಗಿ ಮೂವ್ ಆಗೋದಕ್ಕೆ ಬಾಲ್ ಬಿಯರಿಂಗ್ಸ್ ಯೂಸ್ ಮಾಡೋದ್ರಿಂದನೂ ಸಹ ಘರ್ಷಣೆ ಕಮ್ಮಿ ಮಾಡ್ಬೋದು. ಇದೆಲ್ಲ ಘರ್ಷಣೆ ಕಮ್ಮಿ ಮಾಡುವಂತಹ ಸಂದರ್ಭಗಳು. ಓಕೆ, ಸಿ ದ ಲಾಸ್ಟ್ ಕ್ವಶನ್. How fluid friction helps in daily life. ಫ್ಲೂಯಿಡ್ ಫ್ರಿಕ್ಷನ್ ಅಂದರೆ ಏನಂತ ಕರಿತೀವಿ ನಾವು, ದ್ರವ ಘರ್ಷಣೆ ದೈನಂದಿನ ಜೀವನದಲ್ಲಿ ಹೇಗೆ ಸಹಾಯ ಮಾಡುತ್ತದೆ. ದ್ರವ ರೂಪದಲ್ಲಿರುವಂತಹ ವಸ್ತುಗಳಿಂದ ಘರ್ಷಣೆ ಉಂಟಾಗುತ್ತೆ, ಅದು ನಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಉಪಯೋಗಕ್ಕೆ ಬರುತ್ತೆ ಅಂತ ನಾವು ಹೇಳಬೇಕು, ವಿವರಿಸಿ ಅಂತ ಕೊಟ್ಟಿದ್ದಾರೆ. ಸಿ ದ ಆನ್ಸರ್. It helps in daily life to enabling movement and preventing slipping through a medium like air or water. ಇದು ಹೇಗೆ ಉಪಯೋಗಕ್ಕೆ ಬರುತ್ತೆ ಅಂದರೆ, ನಮ್ಮ ದೈನಂದಿನ ಜೀವನದಲ್ಲಿ ಚಲನೆಯನ್ನು ಸಕ್ರಿಯಗೊಳಿಸಬೇಕಾದ್ರೆ ಗಾಳಿ ಅಥವಾ ನೀರಿನಂತಹ ಮಾಧ್ಯಮದ ಮೂಲಕ ನಮಗೆ ಜಾರಿ ಬೀಳುವುದನ್ನು ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗಂದ್ರೆ ಏನಂತ, ನೀವು ಸ್ವಿಮ್ಮಿಂಗ್ ಪೂಲಲ್ಲಿ ಸುಮ್ಮನೆ ಇಳಿದ್ರೆ ನೀವು ಕೆಳಗೊಟ್ಟೋಗ್ತೀರಾ. ಸ್ವಿಮ್ ಮಾಡಬೇಕು ಅಂದರೆ ನೀರಿಗೂ ನಿಮ್ಮ ದೇಹಕ್ಕೂ ಘರ್ಷಣೆ ಉಂಟಾಗಬೇಕು, ಆವಾಗ ಮಾತ್ರ ನೀವು ಈಜೋದಕ್ಕೆ ಸಾಧ್ಯ. ಈಜಲಿಲ್ಲ ಅಂದರೆ ಕೆಳಗೊಟ್ಟೋಗ್ತೀರಾ ನೀವು. ಇಲ್ಲಾಂದರೆ ಪ್ರಿವೆಂಟಿಂಗ್ ದ ಸ್ಲಿಪ್ಪಿಂಗ್ ಅಂದರೆ ಕೆಳಗೆ ಜಾರಿ ಬೀಳೋದನ್ನು ತಡೆಯೋದಕ್ಕೆ ಈ ಘರ್ಷಣೆ ಸಹಾಯ ಮಾಡುತ್ತೆ ನೀರಲ್ಲಿ, ಅಂದರೆ ಫ್ಲೂಯಿಡ್ ಫ್ರಿಕ್ಷನಲ್ಲಿ. ಎಕ್ಸಾಂಪಲ್ ನೋಡಿ, ಸ್ವಿಮ್ಮಿಂಗ್ ನಾನು ಈಗ ಹೇಳಿದ್ನಲ್ಲ ಅದೇನೆ. ಬೈ ಪುಷಿಂಗ್ ವಾಟರ್ ಬ್ಯಾಕ್ವರ್ಡ್ ಆ್ಯಂಡ್ ಫಾರ್ವರ್ಡ್ ದ ಬಾಡಿ ಗೆಟ್
ನೀಡ್ ರೆಸಿಸ್ಟೆನ್ಸ್ ಫ್ರಮ್ ವಾಟರ್. ನಾವು ಹಿಂದಕ್ಕೆ ಮುಂದಕ್ಕೆ ಕೈಯಲ್ಲಿ ಕಾಲಲ್ಲಿ ನೀರನ್ನು ತಳ್ಳೋದ್ರಿಂದ ನಾವು ಈಸಿಯಾಗಿ ಸ್ವಿಮ್ಮನ್ನು ಮಾಡ್ಬೋದು. ಅಲ್ಲಿ ಘರ್ಷಣೆ ಉಂಟಾಗುತ್ತೆ ನೀರಿನ ಮಧ್ಯೆ ಮತ್ತು ನಮ್ಮ ದೇಹದ ಮಧ್ಯೆ. ಅದೇ ಥರ ಏರ್ ರೆಸಿಸ್ಟೆನ್ಸ್. ಯು ಸ್ಟಿಕ್ ಯುವರ್ ಹ್ಯಾಂಡ್ ಔಟ್ ಆಫ್ ಅ ಕಾರ್ ವಿಂಡೋ, ಯು ಫೀಲ್ ಏರ್ ಪುಷಿಂಗ್ ಎಗೇನೆಸ್ಟ್ ಇಟ್. ಅಂದರೆ ನೀವು ಕಾರಲ್ಲಿ ಹೋಗ್ಬೇಕಾದ್ರೆ ಕಾರ್ದು ವಿಂಡೋವನ್ನು ತೆಗೆದು ಸ್ವಲ್ಪ ಕೈಯನ್ನು ಹೊರಗಡೆ ಹಾಕಿ ನಿಮ್ಮ ಕೈ ಹಿಂದಗಡೆಯಿಂದ ಗಾಳಿ ಯಾವುದು ತಳ್ಳದಂಗೆ ಫೀಲ್ ಆಗುತ್ತೆ. ಇಲ್ಲೂ ಅಷ್ಟೇ ನಿಮ್ಮ ಕೈಯಿಗೂ ಮತ್ತು ಗಾಳಿಯ ಮಧ್ಯೆ ಘರ್ಷಣೆ ಉಂಟಾಯಿತು. ಓಕೆನಾ? ಇದರಿಂದನೇ ನಿಮ್ಮ ಕೈ ತಳ್ಳಿದಂಗೆ ಫೀಲ್ ಆಗುತ್ತೆ. ಅದೇ ಥರ ಲ್ಯೂಬ್ರಿಕೆಂಟ್ಸ್ ಲೈಕ್ ಆಯಿಲ್ ಆ್ಯಂಡ್ ಗ್ರೀಸಸ್ ರೆಡ್ಯೂಸ್ ಫ್ರಿಕ್ಷನ್. ಅದೇ ಥರ ನಾನು ಲ್ಯೂಬ್ರಿಕೆಂಟ್ ಅಂತ ಏನು ಕರೆದೆ ನಾನು, ಲ್ಯೂಬ್ರಿಕೆಂಟ್ಗಳು ಅಂತ ಅಂದರೆ ಎಣ್ಣೆ ಮತ್ತು ಗ್ರೀಸ್ಗಳು ಆ ಘರ್ಷಣೆಯನ್ನು ಕಮ್ಮಿ ಮಾಡೋದಕ್ಕೆ ಬಳಸ್ತೀವಲ್ವ, ಇದರಿಂದನೂ ಸಹ ಘರ್ಷಣೆ ಕಮ್ಮಿ ಆಗುತ್ತೆ. ಅದೇ ಥರ ಫ್ಲೋ ಆಫ್ ಲಿಕ್ವಿಡ್ಸ್. honey and water fluid friction. Water flows easily because it has lower internal fluid friction than honey. ಇಲ್ಲಿ ನೀರು ಮತ್ತು ಜೇನುತುಪ್ಪ ಅಂತ ತಗೊಂಡ್ರೆ ನೀರು ತುಂಬ ಸರಾಗವಾಗಿ ಚಲಿಸುತ್ತೆ, ಆದರೆ ಹನಿ ತುಂಬ ನಿಧಾನವಾಗಿ ಚಲಿಸುತ್ತೆ. ಇದು ಸಹ ದ್ರವರೂಪದ ಘರ್ಷಣೆಗೆ ಉದಾಹರಣೆ. ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವಾಟರ್ ಫ್ಲೋಸ್ ಈಸಿಲಿ, ನೀರು ತುಂಬ ಈಸಿಯಾಗಿ ಹೋಗುತ್ತೆ, ಆದರೆ ಹನಿ ಇಂಟರ್ನಲ್ ಫ್ಲೂಯಿಡ್ ಫ್ರಿಕ್ಷನ್ ದ್ಯಾನ್ ಹನಿ, ಲೋಯರ್ ದ ಇಂಟರ್ನಲ್ ಫ್ರಿಕ್ಷನ್ ಅಂದರೆ ಹನಿದು ಜೇನುತುಪ್ಪದು ನಿಧಾನವಾಗಿ ಹೋಗುತ್ತೆ. ಇಲ್ಲಿ ಫ್ರಿಕ್ಷನ್ ನಡೆಯುತ್ತೆ, ಆದರೆ ನಿಧಾನವಾಗಿ ಬೇಗವಾಗಿ ನಡೆಯುತ್ತೆ. ಅದೇ ಥರ ಕ್ಲೀನಿಂಗ್ ಫ್ಲೂಯಿಡ್ಸ್ ಹೆಲ್ಪ್ಸ್ ಲಿಫ್ಟ್ ಡರ್ಟ್ ಆ್ಯಂಡ್ ಗ್ರಿಮ್ ಅವೇ ಫ್ರಮ್ ಎ ಸರ್ಫೇಸಸ್. ಅದೇ ಥರ ನೀವು ಮನೆಯಲ್ಲಿ ಏನಾದರೂ ಕ್ಲೀನ್ ಮಾಡಬೇಕಾದ್ರೆ ಟೇಬಲ್ ಮೇಲೆ ಇರ್ಬೋದು ಅಥವಾ ಕಿಚನಲ್ಲಿ ಇರ್ಬೋದು, ಅದಕ್ಕೆ ನೀವು ಲಿಕ್ವಿಡ್ ವಸ್ತುಗಳನ್ನು, ಸೋಪು ನೀರು ಇರ್ಬೋದು, ಈಗ ಎಷ್ಟೊಂದು ಲಿಕ್ವಿಡ್ ಜೆಲ್ಗಳು ಬಂದಿದೆ ಅಲ್ವಾ, ಹ್ಯಾಂಡ್ ವಾಶ್ ಇರ್ಬೋದು, ಅವನ್ನೆಲ್ಲ ಕ್ಲೀನಿಂಗ್ ಏಜೆಂಟಾಗಿ ಬಳಸ್ತೀವಲ್ವ, ಅವು ಎಲ್ಲ ಫ್ಲೂಯಿಡ್ ಅಂದರೆ ಲಿಕ್ವಿಡ್ ವಸ್ತುಗಳು. ಇದರಲ್ಲೂ ಸಹ ನಾವು ಕ್ಲೀನ್ ಮಾಡಬೇಕಾದ್ರೆ ಡರ್ಟನ್ನು, ಅದರ ಕೊಳೆ ಮತ್ತು ಗಲೀಜನ್ನು ತೆಗಿಬೇಕಾದ್ರೆ ಅಲ್ಲೂ ಸಹ ನಮಗೆ ಫ್ರಿಕ್ಷನ್ ನಡೆಯುತ್ತೆ. ಇದು ಎಲ್ಲದರ ಮುಖಾಂತರ ಪಾತ್ರೆಯನ್ನು ತೊಳಿಬೇಕು ಅಂದರೆ ನಾವು ಉಜ್ಜಬೇಕು, ಘರ್ಷಣೆ ನಡಿಬೇಕು. ಇವೆಲ್ಲವುಗಳಿಂದ ನಮಗೆ ಉಪಯೋಗ ಆಗುತ್ತೆ, ಅಂದರೆ ಘರ್ಷಣೆಯಿಂದ ನಮಗೆ ಉಪಯೋಗ ಆಗುತ್ತೆ ದಿನನಿತ್ಯದ ಜೀವನದಲ್ಲಿ. ಅಂದರೆ ದ್ರವರೂಪದ ಘರ್ಷಣೆಯಿಂದನೂ ಸಹ ನಮ್ಮ ದಿನನಿತ್ಯದ ಜೀವನದಲ್ಲಿ ಉಪಯೋಗಕ್ಕೆ ಬರುತ್ತೆ. ಇವೆಲ್ಲವೂ ಸಹ ಸ್ವಿಮ್ಮಿಂಗು, ಏರ್ ರೆಸಿಸ್ಟೆನ್ಸು, ಲ್ಯೂಬ್ರಿಕೇಷನ್ನು, ಫ್ಲೋ ಆಫ್ ಲಿಕ್ವಿಡ್ಸು, ಕ್ಲೀನಿಂಗು, ಇವೆಲ್ಲವೂ ದ್ರವರೂಪದ ಘರ್ಷಣೆಯಿಂದ ಉಂಟಾಗುವಂತಹ ಅನುಕೂಲ. ಇದಿಷ್ಟು ಫ್ರಿಕ್ಷನ್ ಚಾಪ್ಟ್ರಲ್ಲಿ ತೆಗೆದಿರುವಂತಹ ಡಿಫಿಕಲ್ಟ್ ಮತ್ತು ಲಾಂಗ್ ಆನ್ಸರ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸು. ಆದಷ್ಟು ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನೂ ನಿಮಗೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಸಹ ಕಮೆಂಟಲ್ಲಿ ತಿಳಿಸಿ. ಆದಷ್ಟು ಈ ವಿಡಿಯೋನ ಯಾರು ಕನ್ನಡ ಮೀಡಿಯಮಿಂದ ಓದ್ಕೊಂಡು ಬಂದಿರ್ತಾರೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನದೇ ಇನ್ನೊಂದು ಸೈನ್ಸ್ ವಂಡರ್ ಅಂತ ಚಾನಲ್ ಇದೆ, ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದರಲ್ಲಿ ಡೀಟೇಲ್ ಎಕ್ಸ್ಪ್ಲನೇಷನ್ ಇರುತ್ತೆ ಕನ್ನಡದಲ್ಲಿ, ಅದನ್ನು ಸಹ ನೀವು ಕೇಳಿಸ್ಕೋಬೋದು. See you in the next class for the same chapter in MCQ question and answers. Okay? Thank you my dear students.